ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿದ್ರೆ ನನಗೆ ಅನುಕೂಲ ಆಗುತ್ತೆ. ನಾನು ಯಾವುದೇ ಕಮೆಂಟಿಗೂ ರಿಪ್ಲೈ ಮಾಡ್ತೀನಿ, ಎಲ್ಲ ಕಮೆಂಟಿಗೂ ಕೂಡ. ಸೊ ರಿಪ್ಲೈ ಮಾಡ್ತೀನಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟೊಂದು ನನಗೆ ಪ್ರೀತಿ ಕೊಟ್ಟಿರೋದಕ್ಕೆ, ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ನಾನು ನಿಜವಾಗ್ಲೂ ಚಿರಋಣಿ. ಬನ್ನಿ, ನಾನು ಇವತ್ತು ಯಾವ ವಿಡಿಯೋ ಅಂತ ನೀವು ತಮ್ಲೈನ್ ನೋಡೇ ಗೊತ್ತಾಗಿರುತ್ತೆ. ನಾನು ಸ್ಪೆಸಿಫಿಕ್ಕಾಗಿ ಯಾವುದೇ ಒಂದು ಲೇಔಟ್ನ ಇವತ್ತು ತೋರಿಸ್ತಾ ಇಲ್ಲ. ರ್ಯಾಂಡಮ್ಮಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ತುಂಬ ಜನ ಕ್ವಶನ್ಸ್ಗಳನ್ನ ಕೇಳಿದ್ರಿ. ಸೊ ಆ ಕ್ವಶನ್ಗೆಲ್ಲ ಆನ್ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಕ್ವಶನ್ಸ್ದು. ಸೊ ಹಾಗಾಗಿ ಆ ಕ್ವಶನ್ಸ್ಗೆಲ್ಲ ನಾನು ಆನ್ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು. ತುಂಬ ಜನ ನಾನು ಎಲ್ಲ ವಿಡಿಯೋದಲ್ಲೂ ಆಲ್ಮೋಸ್ಟು ನಾನು ಹಾಕಿರೋ 90% ವಿಡಿಯೋದಲ್ಲಿ ಎಲ್ಲ ವಿಡಿಯೋನಲ್ಲೂ ನಾನು ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲದ್ರ ಬಗ್ಗೆ ಹೇಳಿದ್ದೀನಿ. ಬಟ್ ಹೊಸ್ದಾಗಿ ವಿಡಿಯೋ ನೋಡೋರು, ಇಲ್ಲ ಅರ್ಧ ವಿಡಿಯೋ ನೋಡಿರ್ತಾರೆ, ಫಸ್ಟು ಸ್ಟಾರ್ಟಿಂಗ್ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಹಾಕ್ಬಿಟ್ಟಿರ್ತಾರೆ. ಸೊ ಅವ್ರಿಗೋಸ್ಕರ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಹೇಳ್ಬಿಟ್ಟು BPL ಕಾರ್ಡ್ ಇರಬೇಕು, ಆಧಾರ್ ಕಾರ್ಡು, ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ಮತ್ತು ನಾವು ಬೆಂಗಳೂರಲ್ಲಿ 5 ಇಯರ್ಸಿಂದ ಇದ್ದೀವಿ ಅಂತ ಹೇಳಲಿಕ್ಕೆ ವಾಸ ದೃಢೀಕರಣ ಪತ್ರ, ಮತ್ತು ಒಂದು ಬ್ಯಾಂಕ್ ಅಕೌಂಟು, ನಿಮ್ಮ ಖಾತೆ ಯಾವ ಬ್ಯಾಂಕಲ್ಲಿದೆ ಆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್. ಇಷ್ಟು ಡೀಟೇಲ್ಸ್ನ ತಗೊಂಡೋಗಿ ನೀವು ಸೈಬರ್ ಸೆಂಟರಲ್ಲಿ ಕೊಟ್ಟರೆ ನಿಮಗೆ ಅಪ್ಲೈ ಮಾಡಿಕೊಡ್ತಾರೆ. ಇಲ್ಲ ನಾನು ಲಿಂಕ್ ಹಾಕಿರ್ತೀನಿ ಬಯೋನಲ್ಲಿ, ಆ ಲಿಂಕ್ ಕೂಡ ನೀವು ನೋಡ್ಬಿಟ್ಟು ಹಾಕೋಬೋದು. ಬಟ್ ಲಿಂಕ್ ನೋಡಿ ನನಗೆ ಬರಲ್ಲ ಮೇಡಮ್ ಅನ್ನೋರು ಸೈಬರ್ ಸೆಂಟರ್ಗೆ ಹೋಗಿ ವಿಚಾರಿಸಿದ್ರೆ ಅವರು ಅಪ್ಲೈ ಮಾಡಿಕೊಡ್ತಾರೆ. ತುಂಬ ಜನ ಹೇಳ್ತಿದ್ದೀರಾ ಮೇಡಮ್ ಎಲ್ಲ ಖಾಲಿಯಾಗಿದೆ ಅಂತ. ಇಲ್ಲ, ಯಾರು ಹೇಳಿದ್ದು ಖಾಲಿಯಾಗಿದೆ ಅಂತ? ಎಷ್ಟೊಂದು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಸರ್. ನೀವು ಅಪ್ಲಿಕೇಶನ್ ಹಾಕೋಕ್ಕೇನು ದುಡ್ಡು ತೊಗೊಳ್ಳಲ್ಲ. ಅಪ್ಲಿಕೇಶನ್ ಹಾಕಿ ಇನ್ನೂ ಖಾಲಿ ಬೇಜಾನ್, ಇನ್ನೂ ಜಾಗಗಳು, ತುಂಬ ಜಾಗಗಳನ್ನ ಇನ್ನೂ ಕನ್ಸ್ಟ್ರಕ್ಷನ್ನೇ ಮಾಡಿಲ್ಲ RGSCLಲ್ಲಿ. ಸೊ ಹಾಗಾಗಿ ನಿಮಗೆ ಯಾರು ಹೇಳಿದ್ದು ಮುಗ್ದೋಗಿದೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು, ಮುಗ್ದೋಗಿಲ್ಲ. ತುಂಬ ಜನ ಮೆಸೇಜ್ ಮಾಡ್ತಿದ್ದೀರಾ ಮುಗ್ದೋಗಿದೆ ಮೇಡಮ್ ಇದು ಸ್ಕೀಮು ಅಂತ ಹೇಳ್ಬಿಟ್ಟು. ಇಲ್ಲ, ಮುಗ್ದೋಗಿಲ್ಲ. ಇನ್ನೂ ತುಂಬ ಕನ್ಸ್ಟ್ರಕ್ಷನ್ ಮಾಡೋದೇ ತುಂಬ ಇದೆ. ಒಂದೊಂದು ಲೇಔಟ್ಗಳು ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಜಿಗಣಿ ಸೈಡೆಲ್ಲ ಇನ್ನೂ ಒಂದೊಂದು ಲೇಔಟ್ ಸ್ಟಾರ್ಟೇ ಮಾಡಿಲ್ಲ. ಅದೆಲ್ಲ ನಿಮಗೆ ಇನ್ನೂ ಬ್ಯಾಲೆನ್ಸ್ ಇದೆ. ದಯವಿಟ್ಟು ಆ ಥರ ತಿಳ್ಕೊಬೇಡಿ. ಅಪ್ಲಿಕೇಶನ್ ಹಾಕಿ. ಒಂದು ಅಪ್ಲಿಕೇಶನ್ ಹಾಕೋದ್ರಿಂದ ಏನು ನಿಮಗೆ ಖರ್ಚಾಗಲ್ಲ. ಅದಕ್ಕೆ ಅಪ್ಲಿಕೇಶನ್ ಹಾಕಿ ಮುಂದೆ ನೀವು ಅಲರ್ಟ್ ಆದಮೇಲೆ ಅದನ್ನ ಪೇ ಮಾಡೋದು. 50,000 ನಿಮಗೆ ಯಾವಾಗ ಸ್ಲಾಟ್ ಅಲರ್ಟ್ ಆಗುತ್ತೆ ಆವಾಗ ಪೇ ಮಾಡೋದು. ಇದು ಯಾವುದೇ ಥರ ಫೇಕ್ ಅಲ್ಲ. ಮತ್ತು ಇನ್ನೊಬ್ಬರು ನಿನ್ನೆ ನನಗೆ ಕಮೆಂಟ್ ಮಾಡಿದರು, ಮೇಡಮ್ ನಾನು 30,000 ಕಟ್ಬಿಟ್ಟು ಕಳ್ಕೊಂಬಿಟ್ಟಿದ್ದೀನಿ ಮೇಡಮ್, ಯಾರಿಗೋ ಕೊಡಿಸ್ತೀನಿ ಅಂತ ಹೇಳಿದ್ರು. ಅವ್ರಿಗೆ 30,000 ಕೊಟ್ಟಿದ್ದೀವಿ, 4 ತಿಂಗಳಾಯಿತು, ಇನ್ನು ನಮಗೆ ಅವರು ಏನು ಡೀಟೇಲ್ಸೇ ಕೊಡ್ತಾ ಇಲ್ಲ. ಅಂದರೆ ನಾನು ಎಲ್ಲ ವಿಡಿಯೋದಲ್ಲೂ ನಿಮಗೆ ಕಂಪಲ್ಸರಿ ಹೇಳಿದ್ದೀನಿ, ನೀವೇ ಆಗಿ ನೀವು ಅಪ್ಲಿಕೇಶನ್ನ ಹಾಕಿ ಅಂತ. ಬಟ್ ಯಾರಿಗೋ ದುಡ್ಡು ಕೊಟ್ಟು ಕಳ್ಕೊಂಡೆ ಅಂದರೆ ಇದರಲ್ಲಿ ಸರ್ಕಾರ ಆಗಲಿ ನಾವಾಗಲಿ ಯಾರೂ ಏನು ಮಾಡೋಕ್ಕಾಗಲ್ಲ. ಅದು ನೀವು ಮಾಡ್ಕೊಂಡಿರೋ ತಪ್ಪುಗಳು. ಯಾರಿಗೂ ದುಡ್ಡು ಕೊಡಬೇಡಿ. ಡೈರೆಕ್ಟಾಗಿ ನಿಮಗೆ ಅಪಾಯಿಂಟ್ಮೆಂಟು ಅಲರ್ಟ್ ಆದಮೇಲೆ ನಿಮಗೆ ಅಂತಲೇ ಒಂದು ಖಾತೆ ಓಪನ್ ಆಗುತ್ತೆ. ಆ ಖಾತೆಗೆ ನೀವು ದುಡ್ಡನ್ನ ಡೆಪಾಸಿಟ್ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಕ್ಯಾಶ್ ರೂಪದಲ್ಲಾಗಲಿ ಮತ್ತು ಇಲ್ಲ ಫೋನ್ಪೇ ರೂಪದಲ್ಲಾಗಲಿ ಯಾವುದೇ ರೂಪದಲ್ಲಾಗಲಿ ನಿಮಗೆ ಅದು ಕಟ್ಟೋ ಥರ ಇರಲ್ಲ. ನೀವು ಡೈರೆಕ್ಟಾಗಿ ನೀವು DD ಅಥವಾ ಚೆಕ್ ಮುಖಾಂತರ ಆ ಅಕೌಂಟ್ಗೆ ನೀವು ಅಮೌಂಟ್ನ ಡೆಪಾಸಿಟ್ ಮಾಡಬೇಕು. ನೆಕ್ಸ್ಟು ನೀವು ಡೆಪಾಸಿಟ್ ಮಾಡಿದ ಮೇಲೆ ನಿಮ್ಮ ಅದು ಲೇಔಟು ಕ್ಲಿಯರ್ ಆದಮೇಲೆ, ಕೆಲಸ ಎಲ್ಲ ಮುಗಿದ ಮೇಲೆ ಆ ಕೀನ ಹ್ಯಾಂಡ್ ಓವರ್ ಮಾಡಿದಾಗ ನಿಮಗೆ ಅವತ್ತಿಂದ ನಿಮಗೆ EMI ಸ್ಟಾರ್ಟ್ ಆಗುತ್ತೆ. EMI ಎಷ್ಟು ಬರುತ್ತೆ ಮೇಡಮ್ ಅಂತ ತುಂಬ ಕ್ವಶನ್ಸ್ ಇದೆ. EMI ಬಂದ್ಬಿಟ್ಟು ನಿಮ್ಮ ಲಾಂಗ್ ಟರ್ಮ್ ಅಂದರೆ ಎಷ್ಟು ವರ್ಷಕ್ಕೆ ಹಾಕಿಸ್ಕೊಂತೀರಾ ಮತ್ತು ಎಷ್ಟು ಡೌನ್ ಪೇಮೆಂಟ್ ಮಾಡ್ತೀರಾ ನೀವು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಸಿಬಿಲ್ ಸ್ಕೋರು ಅದೆಲ್ಲನೂ ಕನ್ಸಿಡರ್ ಮಾಡಿ ನಿಮಗೆ EMI ಸ್ಟಾರ್ಟ್ ಆಗುತ್ತೆ. ನಾನು ವಿಚಾರಿಸಿರೋ ಮಟ್ಟಿಗೆ, ಅಂದರೆ ನಾನು ಅಲ್ಲಿ ಅಂದರೆ ಆಲ್ರೆಡಿ ಇದ್ದಾರಲ್ಲ ಅವರನ್ನ ವಿಚಾರಿಸಿರೋ ಮಟ್ಟಿಗೆ 8,000ದಿಂದ 8,500 ಒಳಗಡೆ ಬರುತ್ತೆ ಮ್ಯಾಮ್ ನಮ್ಮದು ಅಂತ ಹೇಳಿದ್ದಾರೆ. ಆದರೆ ಸ್ವಲ್ಪ ಹಿಂದೆ ಮುಂದೆ ನಿಮಗೆ
ಅಷ್ಟು ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಎಷ್ಟು ವರ್ಷಕ್ಕೆ ಹಾಕಿಸ್ಕೊಂತೀರ ಅದ್ರ ಮೇಲೆ ಡಿಪೆಂಡು. ಇಲ್ಲ ಮೇಡಮ್ ನಮ್ಮ ಹತ್ರ ಫುಲ್ ಅಮೌಂಟ್ ಇದೆ, ಇನ್ನು ನಾವು ಇವಾಗ ಅಷ್ಟು 10.5 ಲಕ್ಷನೂ ಕಟ್ಬಿಡ್ತೀವಿ ಅಂದರೆ ನೀವು 10.5 ಲಕ್ಷನೂ ಕಟ್ಬಿಡ್ಬೋದು. ಇಮಿಡಿಯೇಟ್ ಕಟ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೋಬೋದು. ಆ ಥರನಾದರೂ ಮಾಡ್ಕೋಬೋದು, EMI ಆದರೂ ಹಾಕಿಸ್ಕೋಬೋದು. ನಿಮ್ಮ ಆಪ್ಷನ್ನು, ನಿಮಗೆ ಹೆಂಗೆ ಕಂಫರ್ಟಬಲೋ ಆ ಥರ ಮಾಡ್ಕೋಬೋದು. ಇಷ್ಟ ಆಯ್ತಲ್ವಾ? ನೆಕ್ಸ್ಟು ನಿಮಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಎಷ್ಟಾಗುತ್ತೆ ಮ್ಯಾಮ್ ಅಂತ ತುಂಬ ಜನ ಕ್ವಶನ್ಸ್ ಕೇಳಿದ್ದೀರಾ. ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಒಂದು ಫ್ಲಾಟ್ಗೆ ನಿಮಗೆ ಗೌರ್ಮೆಂಟ್ ಅಂದರೆ ನಾನು ಅಲ್ಲಿ ಇರೋರು ಕೇಳಿರೋ ಪ್ರಕಾರ ಮತ್ತು ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 50,000 ರೂಪಾಯಿ 50ರಿಂದ 52, 53 ಇಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ 55,000 ರೂಪಾಯಿ ನಿಮಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಆಗುತ್ತೆ ಒಂದು ಫ್ಲಾಟ್ಗೆ. ನೀವು ಯಾವುದೇ ಫ್ಲಾಟ್ ತೊಗೊಳ್ಳಿ, ಒಂದು ಫ್ಲಾಟಿಗೆ ನಿಮಗೆ 50,000 ರೂಪಾಯಿ ರಿಜಿಸ್ಟ್ರೇಷನ್ ಕಾಸ್ಟ್ ಆಗುತ್ತೆ. ಎಕ್ಸ್ಟ್ರಾ ಏನಾದರೂ ಪೇ ಮಾಡಬೇಕಾ ಮ್ಯಾಮ್ ಇಲ್ಲಿ ಅಂತ ಕೇಳಿದ್ದಾರೆ. ಯಾವ ದುಡ್ಡು ಎಕ್ಸ್ಟ್ರಾ ಪೇ ಮಾಡೋ ಥರ ಇರೋದೇ ಇಲ್ಲ. ಅದಕ್ಕೆ ನಾನು ಎಲ್ಲ ವಿಡಿಯೋದಲ್ಲೂ ಎಷ್ಟು ಸಲ ಹೇಳಿದ್ದೀನಿ, ಯಾರಿಗೂ ನೀವು ಮಧ್ಯವರ್ತಿಗಳಿಗಾಗಲಿ ಬ್ರೋಕರ್ಗಳಿಗಾಗಲಿ ಇದರಲ್ಲಿ ಯಾವ ಮಾರ್ಕೆಟಿಂಗ್ ಟೀಮ್ ಆಗಲಿ ಬ್ರೋಕರ್ಗಳಾಗಲಿ ಯಾವುದೂ ಇಲ್ಲ. ಯಾವುದಕ್ಕೂ ದುಡ್ಡು ಕೊಟ್ಟು ನೀವು ಮೋಸ ಹೋಗಬೇಡಿ, ಅವ್ರು ಕೊಡ್ಸಲ್ಲ. ಸುಮ್ಮನೆ ಇದರಲ್ಲಿ ಇರೋದೇ ಗೌರ್ಮೆಂಟ್ ಅಂದರೆ ಅಲರ್ಟ್ ಮಾಡೋದು, ಮತ್ತು ನಿಮಗೆ ಆ ಕ್ಷೇತ್ರದ MLA ಯಾರಿರ್ತಾರೆ ಅವ್ರಿಗೆ ಇಷ್ಟು ಫ್ಲಾಟ್ ಅಂತ ಕೊಟ್ಟಿರ್ತಾರೆ. MLA ಕಡೆಯಿಂದ ಹೋದರೆ ನಿಮಗೆ ಫ್ಲಾಟ್ ಅಲರ್ಟ್ ಆಗುತ್ತೆ. ಬಿಟ್ಟರೆ ನೀವು MLA ಅವ್ರಿಗೆ ಡೈರೆಕ್ಟಾಗಿ ಹೋಗಿ ಮೀಟ್ ಮಾಡ್ಬೋದು. ಬಟ್ ಮಧ್ಯವರ್ತಿಗಳು ನಾವು ಕೊಡಿಸ್ತೀವಿ ಕೊಡಿ, ನಾವು ಮಾಡ್ತೀವಿ ಕೊಡಿ ಅಂದರೆ ಆ ಥರ ಯಾವುದನ್ನು ನಂಬಿಬಿಟ್ಟು ನೀವು ದುಡ್ಡು ಕೊಡೋಕೆ ಹೋಗ್ಬೇಡ್ರಿ. ಡೈರೆಕ್ಟಾಗಿ ನಿಮಗೆ ಅಕೌಂಟಿಗೆ ದುಡ್ಡು ಹಾಕೋದ್ರಿಂದ ಯಾರಿಗೂ ಹ್ಯಾಂಡಲ್ಲಿ ದುಡ್ಡನ್ನ ಕೊಡೋಕೆ ಹೋಗಬೇಡಿ. ಇಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ ಅಂತ ತುಂಬ ಕ್ವಶನ್ಸ್ಗಳು ಆಲ್ಮೋಸ್ಟು ನನಗೆ ಬಂದಿರೋ ಕ್ವಶನ್ಸ್ಗಳು ಹೈಯೆಸ್ಟ್ ಕ್ವಶನ್ಸ್ಗಳು ಇದೇ ಇರೋದು. ಹಾಗಾಗಿ ಇಷ್ಟು ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ. ದಯವಿಟ್ಟು ಹೇಳ್ತಿದ್ದೀನಿ, ಪದೇ ಪದೇ ಹೇಳ್ತಿದ್ದೀನಿ. ಎಷ್ಟೊಂದು ಜನ ನನಗೆ ಕಮೆಂಟ್ ಆಗ್ತಿದ್ದೀರಾ, ಅಂದರೆ ನಮ್ಮದು ಕಟ್ಬಿಟ್ಟು ಹೋಗ್ಬಿಟ್ಟಿದೆ ಮೇಡಮ್, ಅಂದರೆ ನಾನು ಯಾರಿಗೋ ಕೊಟ್ಟಿದ್ದೆ ಹೋಗಿದೆ, ಆ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಹುಷಾರಾಗಿ ನಿಮ್ಮ ದುಡ್ಡು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಡೈರೆಕ್ಟಾಗಿ ನಿಮ್ಗೆ ಅಕೌಂಟ್ಗೆ ಹಾಕೋ ಫೆಸಿಲಿಟಿ ಇರೋದ್ರಿಂದ ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲಿ ಇರೋದೇ ಇಲ್ಲ. ಇನ್ನು 2 BHK ಮನೆದು ತುಂಬ ಜನ ಕೇಳ್ತಿದ್ದೀರಾ. 2 BHK ಮನೆದು ಹರಾಜು ಇನ್ನೂ ಹಾಕಿಲ್ಲ. ಹರಾಜನ್ನು ಅಲರ್ಟ್ ಮಾಡಿದಾಗ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ದಯವಿಟ್ಟು ಯಾರೂ ಇವಾಗಲೇ ಅದಕ್ಕೆ ಅಪ್ಲಿಕೇಶನ್ನೇ ಓಪನ್ ಆಗಿರಲ್ಲ. 2 BHKಗೆ 1 BHK ಮಾತ್ರ ಅಪ್ಲಿಕೇಶನ್ ಓಪನ್ ಆಗಿರೋದು. 2 BHK ಬೇಕಂದರೆ ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗುತ್ತೆ. ಇನ್ನೂ ಸ್ವಲ್ಪ ದಿನ ಕಾಯಿದ್ರೆ 2 BHKದು ಬಿಡ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಬಿಡ್ಡಿಂಗ್ನೂ ಅಷ್ಟೇ ಒಂದು 3ರಿಂದ 4 ಅಂತ, ಅಂದರೆ ಒಂದೊಂದು ಏರಿಯಾಗೆ ಒಂದೊಂದು ಹಂತದಲ್ಲಿ ಮಾಡ್ತಾರೆ ಅಂತೆ. ಹಾಗಾಗಿ ಇವಾಗಲೇ 2 BHKದು ಯಾವುದೇ ಥರ ಸ್ಟೇಟ್ಮೆಂಟು ಕೊಟ್ಟಿಲ್ಲ ಯಾರಿಗೂ. ಹಾಗಾಗಿ ಅದು 2 BHKದು ಏನೋ ವರ್ಕ್ ಆಗ್ತಾ ಇದೆ ಅಷ್ಟೇ, ಸ್ಲೋ ಮೋಷನಲ್ಲಿ. ಬಟ್ 1 BHKದು ಮಾತ್ರ ಎಲ್ಲ ಕಡೆನೂ ವರ್ಕ್ ಆಲ್ರೆಡಿ ಆಗೋಗಿದೆ. ಇನ್ನು ನೆಲಗುಳಿದು ಮಾತ್ರ ಬ್ಯಾಲೆನ್ಸ್ ಇದೆ. ಅಂದರೆ ನೆಲಗುಳಿದು 2 BHK ಮಾತ್ರ ಬ್ಯಾಲೆನ್ಸ್ ಇರೋದು. 1 BHK ಎಲ್ಲ ರೆಡಿಯಾಗಿದೆ. 1 BHKನ ನೆಕ್ಸ್ಟ್ ಜನವರಿಗೆ ಅಲರ್ಟ್ ಮಾಡ್ತಾರೆ, ಅಂದರೆ ಕೀ ಹ್ಯಾಂಡ್ ಓವರ್ ಮಾಡ್ತಾರೆ. ಅದನ್ನು ಸಹ ನಾನು ನೆಲಗುಳಿದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಕೀನ ಹ್ಯಾಂಡ್ ಓವರ್ ಮಾಡೋದು, ಮತ್ತು ಸಾಲ ಮೇಳ ಅಂತ ಎಲ್ಲ ಮಾಡ್ತಾರೆ ಅಲ್ಲೇ. ಅದನ್ನು ಕೂಡ ನಾನು ಇನ್ನೊಂದೇ ನೆಕ್ಸ್ಟ್ ವೀಕಲ್ಲಿ ನಿಮಗೆ ತಿಳಿಸ್ತೀನಿ ಯಾವಾಗ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ನೆಲಗುಳಿಲಿ ತಾಂಡಿರೋರ್ಗಂತೂ ತುಂಬ ಚೆನ್ನಾಗಿದೆ ಫ್ಲಾಟ್ಗಳು, ಬೇಗ ಅಲಾಟ್ಮೆಂಟ್ ಆಗ್ತಾಯಿದೆ. ಮತ್ತು 2 BHKನ ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ನೆಲಗುಳಿಲೂ ಕೂಡ. ನೆಲಗುಳಿನೂ ಬ್ಯಾಲೆನ್ಸ್ ಇದೆ. ನೆಲಗುಳಿದು ಈಗಲೇ 2 BHK ಬಿಡ್ಡಿಂಗ್ ಮಾಡಲ್ಲ. ಇವಾಗ ಸದ್ಯಕ್ಕೆ ರೆಡಿ ಆಗಿರೋದು ಕೆಂಚನಪುರ ಹತ್ರ ಇರೋದು. ಸೊ ಕೆಂಚನಪುರದ್ದು 2 BHK ಇವಾಗ ಅಲರ್ಟ್ ಮಾಡ್ತಾರೆ. ಅಂದರೆ ಇನ್ನೊಂದು 2-3 ಮಂತ್ಸಲ್ಲಿ ಅಲರ್ಟ್ ಮಾಡಿಬಿಡ್ತಾರೆ. ಅಂದರೆ ವರ್ಕ್ ಎಲ್ಲ ಮುಗ್ದೋಗಿದೆ. ಬಟ್ ನೆಲಗುಳಿನ ಮಾತ್ರ ಇವಾಗಲೇ ಹಂಚಿಕೆ ಮಾಡಲ್ಲ. ಇನ್ನು 2 BHK ಸುಮಾರು ಕಡೆ ಇದೆ, ಅದೆಲ್ಲ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಲಹಂಕ ಸೈಡು ಸುಮಾರಿದೆ, ಯಲಹಂಕ ಮತ್ತು ಯಶವಂತಪುರ ಕ್ಷೇತ್ರ ಇನ್ನೂ ಸುಮಾರಿದೆ. ಮುದ್ದಯ್ಯನಪಾಳ್ಯದಲ್ಲಿ ಎಲ್ಲ ಆಲ್ಮೋಸ್ಟು ಸಿಂಗಲ್ BHKನೇ ಇರೋದು. ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ದೀರ ಮುದ್ದೇನಹಳ್ಳಿ ಮುದ್ದಯ್ಯನಪಾಳ್ಯ ಎರಡೂ ಹಾಕ್ಬೋದು. ಮುದ್ದೇನಹಳ್ಳಿ ಬಂದ್ಬಿಟ್ಟು ದೇವನಹಳ್ಳಿ ಹತ್ರ ಬರೋದು. ಮುದ್ದನಪಾಳ್ಯ ಬಂದ್ಬಿಟ್ಟು ನಿಮಗೆ ಕೆಂಗೇರಿ ಹೈವೇಲಿ ಬರೋದು. ಕೆಂಗೇರಿಯಿಂದ ನಾವು ತಾವರೆಕೆರೆಗೆ ಹೋಗ್ತಾರಲ್ಲ ಆ ರೋಡಲ್ಲಿ ಬರುತ್ತೆ. ಎರಡೂ ಇನ್ನು ಅಂದರೆ ಮುದ್ದಯ್ಯನಪಾಳ್ಯ ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ನೀವು ಅಪ್ಲಿಕೇಶನ್ ಹಾಕೋದಾದರೆ ಹಾಕ್ಬೋದು. ಮುದ್ದೇನಹಳ್ಳಿದು ಮುದ್ದಯ್ಯನಪಾಳ್ಯ
ಇವಾಗ ಆಲ್ಮೋಸ್ಟ್ ವರ್ಕ್ ನಡೀತಾ ಇದೆ. ಯಾರೆಲ್ಲ ಹಾಕೋರಿದ್ದೀರಾ ಒಂದ್ಸಲ ನೀವು ಹೋಗಿ ವಿಚಾರಿಸಿದ್ರೆ ಕಾವೇರಿ ಭವನಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಕೂಡ ನಿಮ್ಗೆ ಕೊಡ್ತಾರೆ, ಎಲ್ಲೆಲ್ಲಿ ಖಾಲಿ ಇದೆ ಅಂತ ಹೇಳ್ಬಿಟ್ಟು. ನಾವು ಹೋದಾಗಲೂ ತುಂಬ ಜನ ಬಂದಿದ್ದರು. ಅಲ್ಲೇ ಕಾವೇರಿ ಭವನಲ್ಲಿ ಕೇಳ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋ ಮಾಡಿದಾಗ ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಹಾಕ್ತೀನಿ. ಸೊ ಇವತ್ತು ವಿಡಿಯೋ ಮಾಡಿದ ಉದ್ದೇಶ ಕ್ವಶನ್ಸ್, ನೀವು ತುಂಬ ಕ್ವಶನ್ಸ್ನ ಕೇಳ್ತಿದ್ರಲ್ವ, ಒಬ್ಬೊಬ್ಬರಿಗೆ ಆನ್ಸರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ವಿಡಿಯೋದಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿದ್ರೆ ನಮಗೂ ಒಂದು ಎನರ್ಜಿ ಬರುತ್ತೆ, ಅಂದರೆ ಇನ್ನು ವೀಡಿಯೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎನರ್ಜಿ ಬರುತ್ತೆ. ಹಾಗಾಗಿ ಆದಷ್ಟು ಮತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ವೀಡಿಯೋ ಮಾಡ್ತಿರೋದು. ದಯವಿಟ್ಟು ಹೆಲ್ಪ್ ಆಗುತ್ತೆ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನು ನೆಕ್ಸ್ಟ್ ಯಾವ ಕಡೆ ನಿಮಗೆ ವೀಡಿಯೋಸ್ನ ಮಾಡಬೇಕು ಅಂತ ನನಗೆ ಕಮೆಂಟ್ ಮಾಡಿ, ನಾನು ಆ ಕಡೆ ವೀಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೆಕ್ಸ್ಟ್ ನಾನು ವೀಡಿಯೋ ಹಾಕಿದಾಗ ಮೆನ್ಷನ್ ಮಾಡ್ತೀನೋ ಇಲ್ವೋ, ಅದಕ್ಕೆ ಇವಾಗಲೇ ಮೆನ್ಷನ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಎಲ್ರಿಗೂ ಹೊಸ ವರ್ಷ, ಹೊಸ ದಿನ, ಹೊಸ ಉರುಪನ್ನು ಕೊಡಲಿ ಅಂತ ಆ ರಾಯರಲ್ಲಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಲೇಔಟ್ ಒಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರ್ರಿ ನನ್ನ ಚಾನಲ್ನ.